ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಡೇ 2 ಆಫ್ ದ ಆಕ್ಷನ್ ಅಲ್ಲಿ RCB ಬೈ ಮಾಡಿದಂತಹ 5ನೇ ಪಿಕ್ಕು ಯಾರು? ಇಟ್ಸ್ ರೊಮಾರಿಯೋ ಶೆಫರ್ಡ್. ಬೆಟರ್ ಪಿಕ್ಕ, ಮಸ್ಟ್ ಪಿಕ್ಕ, ವರ್ಸ್ಟ್ ಪಿಕ್ಕ, ಅಜೀಬು ಪಿಕ್ಕ ಇದು ಅಂತ ಕೇಳಿದ್ರೆ ನೀವು ನನ್ನ ಪ್ರಕಾರ ಇದು ನೋಡ್ತಂದ್ರೆ ಲಾಸ್ಟ್ ಸೀಸನ್ ಎಲ್ಲ ಕಂಪೇರ್ ಮಾಡ್ಕೊಂತು ಅಂದ್ರೆ ಸಿಕ್ಕಾಪಟ್ಟೆ ಫಾರ್ ಬೆಟರ್ ಪಿಕ್ ಇದು. ಅಲ್ಜಾರಿ ಜೋಸಫ್ನ ಅವ್ರು ತೊಗೊಂಡಿದ್ರು. ಅರೌಂಡ್ ಅವ್ರಿಗೆ 10 ಕೋಟಿ ಏನೋ ಕೊಟ್ಟಿದ್ರು ಅಂತ ಕಾಣಿಸಿದೆ. 10-9 ಕೋಟಿನ ಕೊಟ್ಬಿಟ್ಟು ತಗೊಂಡಿದ್ರು. ಏನು ತಗೊಂಡು ನನ್ನ ಮಕ್ಕಳು ಗುರು ಇವರು ಅಂತ ಅನ್ಕೊಂಡಿದ್ವಿ ಅವಾಗ. ಬಟ್ ಇದು 1.50 CR ಬೇಸ್ ಪ್ರೈಸಿಗೆ ಇವರು ಬೆಟರ್ ಪಿಕ್ಕೇ ಹಾಕ್ತಾರೆ. ನನ್ನ ಪ್ರಕಾರ ಇದು ಬ್ಯಾಕಪ್ ಆಗಿ ತಗೊಂಡಿರೋ ಥರ ಕಾಣಿಸ್ತಾ ಇದೆ. ಇವರಿಗೆ ಜಾಶ್ ಹೆಜಲ್ವುಡ್ಗೆ ಬ್ಯಾಕಪ್ ಆಗಿ ತೊಗೊಂಡಿರೋ ಥರ ಜಾಶ್ ಹೆಜಲ್ವುಡ್ನೂ ಆಡಿಸ್ಬಿಟ್ಟು ನೀವು ರೊಮಾರಿಯೋ ಶೆಫರ್ಡ್ನು ಕೂಡ ಆಡಿಸೋದಕ್ಕಾಗೋದಿಲ್ಲ. ಇಬ್ಬರು ಪೇಸರ್ನು ಕೂಡ ಆಡಿಸೋದಕ್ಕಾಗೋದಿಲ್ಲ. ಬಟ್ ಇವ್ರದ್ದು ಏನು ಸ್ಪೆಷಾಲಿಟಿ ಅಂತಂದರೆ ಇವರು ಬೌಲಿಂಗ್ ಆಲ್ರೌಂಡರು. 1-2-3 ಸಿಕ್ಸ್ ಹೊಡೆಯೋವಂಥ ಕೇಪಬಿಲಿಟಿ ಇರೋವಂಥ ಬೌಲರ್ ಅಂತ ಹೇಳಬೇಕು. ಬಾಟಮಲ್ಲಿ ನೀವು 9ನೇ ಸ್ಥಾನ ಅಥವಾ 8ನೇ ಸ್ಥಾನದಲ್ಲಿ ಕಳಿಸಿದ್ರಿ ಅಂತಂದರೆ 1-2-3 ಸಿಕ್ಸ್ ಬೇಕಿತ್ತು ಅಂತಂದರೆ ತತ್ಕೋ ಅಂತ ಬ್ಯಾಟರ್ನೇ. ಬ್ಯಾಟಿಂಗು ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಆಡ್ತಾರೆ. ಮಾರ್ಕೋ ಯಾನ್ಸನ್ ರೇಂಜಿಗೆ ಆಡಿಲ್ಲ ಅಂತಂದ್ರೂ ಕೂಡ ಒಂದು ರೇಂಜಿಗೆ ಕಂಫರ್ಟಬಲ್ ಆಗಿನೇ ಆಡ್ತಾರೆ. ಜಾಶ್ ಹೆಜಲ್ವುಡ್ಗೆ ಕಂಪೇರ್ ಮಾಡ್ಕೊಂತಂದ್ರೆ ರೊಮಾರಿಯೋ ಶೆಫರ್ಡ್ ಪವರ್ ಹಿಟರೇನೆ, ಹೊಡೆಯೋವಂಥ ಕೇಪಬಿಲಿಟಿ ಇದೆ. ಸೊ ಬೆಟರ್ ಪಿಕ್ ಮಾಡಿದ್ರೆ ಅಂತ ಹೇಳ್ಬೇಕು. ಇವ್ರಿಗೆ ಅಲ್ಜಾರಿ ಜೋಸಫ್ ಅವ್ರಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಫಾರ್ ಬೆಟರ್ ಪ್ಲೇಯರ್ ಆ್ಯಂಡ್ ಪೇಸ್, ಒಳ್ಳೆ ಪೇಸ್ ಇದೆ ಇವ್ರ ಹತ್ರ. ನೋಡೋಣ ಇನ್ ಕೇಸ್ ಏನಾದ್ರು ಆಡಿಸಿದ್ರು ಅಂತಂದರೆ ಫಸ್ಟ್ ಪ್ರಿಫರೆನ್ಸ್ ಆಬ್ವಿಯಸ್ಲಿ ಜಾಶ್ ಹೆಜಲ್ವುಡ್ನೇ ಇರ್ತಾರೆ. ಇವ್ರು ನಾವು ಒಂಥರ ಬ್ಯಾಕಪ್ ಆಗಿ ತಗೊಂಡಿದ್ರೆ ಅಂತ ನಂಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ. ಯಾಕಂದರೆ 12.5 ಕೋಟಿ ಕೊಟ್ಟು ತೊಗೊಂಡ್ರು ಅಂತ ಜಾಶ್ ಹೆಜಲ್ವುಡ್ನ ನೀವು ಆಡಿಸಿಲ್ಲ ಅಂತಂದರೆ ಇವ್ರನ್ನ ಸ್ಟಾರ್ಟಿಂಗಲ್ಲೇ ಆಡಿಸ್ಬಿಟ್ರಿ ಅಂತಂದರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಫಸ್ಟ್ ಅವರೇ ಪ್ರಿಫರೆನ್ಸಲ್ಲಿ ಇರ್ತಾರೆ. ಅವ್ರನ್ನ ನಾಯಿ ಇಕ್ಕಿಸ್ಕೊಂತ ಇತ್ತು ಅಂತಂದರೆ ಅವಾಗ ಇವ್ರನ್ನ ಟ್ರೈ ಮಾಡುವಂಥ ಸಾಧ್ಯತೆ ಇದೆ. ಬಟ್ RCB ಮೇಲ್ಗಡೆ ಅಪ್ ದ ಆರ್ಡ್ರಲ್ಲೇ ಬಲಿಷ್ಠ ಮಾಡ್ಕೊಂಡ್ಬಿಡ್ಬೇಕು ಅವರ ಬ್ಯಾಟಿಂಗ್ ಆರ್ಡ್ರನ್ನ. ಇಲ್ಲಿ ರೊಮಾರಿಯೋ ಶೆಫರ್ಡ್ವರೆಗೂ ಬರೋದಕ್ಕಂತೂ ಬಿಡಲೇಬಾರ್ದು. ನಂಬರ್ 8 ನಂಬರ್ 9ವರೆಗೂ ಬ್ಯಾಟಿಂಗ್ ಬರೋದಕ್ಕೇ ಬಿಡಬಾರ್ದು. ಒಂದು ವೇಳೆ ಬಂತು ಅಂದ್ರೂ ಕೂಡ ಇವ್ರನ್ನ ಆಡಿಸ್ತು ಅಂತಂದರೆ ಅಲ್ಲಿ ಇವ್ರು ನನ್ನ ಪ್ರಕಾರ ಒಂಥರ ಸ್ಟೆಬಿಲೈಸ್ ಮಾಡೋ ಥರ ಕಾಣಿಸ್ತಾ ಇದೆ. ಎನಿವೇ ತೊಗೊಂಡಿರೋದು ಬ್ಯಾಕಪ್ ಆಗಿ ಅಲ್ವಾ, ಮೈನ್ ಪ್ಲೇಯರ್ ಆಗಿ ಏನು ತಗೊಂಡಿಲ್ಲ. ಆ್ಯಂಡ್ ಮೈನ್ ಪ್ಲೇಯರ್ ಆಗಿ ಆಡಿಸುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಇನ್ ಕೇಸ್ ಏನಾದ್ರು ಜಾಶ್ ಹೆಜಲ್ವುಡ್ ಏನಾದ್ರು ಅನಿವಾರ್ಯ ಕಾರಣಗಳಿಂದ ಅವ್ರೇನಾದರೂ ವರ್ಸ್ಟಾಗಿ ಪ್ರದರ್ಶನ ಕೊಟ್ಟರೆ ಅಥವಾ ಇಂಜುರಿ ಆಯಿತು ಅಂತಂದರೆ ಸುಮ್ಮನೆ ಏನಕ್ಕೂ ಅಡ್ಬಾ ಇವಾಗಲೇ ಆಗ್ತಿದೆಯಾ ಅಂತ ಕೇಳ್ಬಿಡ್ತೀರ ನೀವು. ಸೊ ಅಡ್ಬಾ ಎಲ್ಲ ಏನೋ ಒಂಥರ ಬ್ಯಾಕಪ್ ಆಗಿ ತೊಗೊಂಡಿದ್ದಾರೆ. ಒಳ್ಳೆ ಪ್ಲೇಯರ್ ಬ್ಯಾಕಪ್ ಆಗಂತೂ. ಆ್ಯಂಡ್ 11ಅಲ್ಲಿ ಆಡುವಂಥ ಪ್ಲೇಯರ್ ಇವರೇನು ಬೆಂಚಲ್ಲಿ ಕಾವು ಕೊಡುವಂಥ ಪ್ಲೇಯರ್ ಏನಲ್ಲ. ಯಾಕಂದರೆ ಪವರ್ ಹಿಟ್ಟಿಂಗ್ ಎಬಿಲಿಟಿ ಇದೆ ಆ್ಯಂಡ್ ಒಳ್ಳೆ ಬೌಲಿಂಗ್ ಹಾಕುವಂಥ ಎಬಿಲಿಟಿನೂ ಕೂಡ ಇದೆ. 1.5 CRಗೆ RCB ಲಾಸ್ಟ್ ಸೀಸನ್ ಅಲ್ಜಾರಿ ಜೋಸಫು ಇವರು ಚಿಲ್ಲರೆ ಪಲರೆಲ್ಲ ತಗೊಂಡಿರೋದೆಲ್ಲ ನೋಡ್ತು ಅಂತಂದರೆ ಸೊ ಇವರು ಸಿಕ್ಕಾಪಟ್ಟೆ ಒಳ್ಳೆ ಪಿಕ್ಕು. ನೋಡೋಣ RCBಗೆ ಯಾವ ಥರ ಪ್ರದರ್ಶನ ಕೊಡ್ತಾರೆ ಅಂತ. ಒಟ್ಟಲ್ಲಿ RCB ತೊಗೊತಾ ಇರೋದೆಲ್ಲ ಒಳ್ಳೆ ಪಿಕ್ಗಳೇ. ಬಟ್ ವಿಲ್ ಜಾಕ್ಸ್ನ ಬಿಟ್ಬಿಟ್ರಲ್ಲ ನಮ್ಮ RCB, ಇದು ಬೇಜಾರಾಗ್ತಾ ಇದೆ. ಬಟ್ ವಿಲ್ ಜಾಕ್ಸ್ನ ತೊಗೊಂಡ್ಬಿಟ್ಟು ನೀವು ಟಿಮ್ ಡೇವಿಡ್ನು ತೊಗೊಂಡು ಲಿಯಮ್ ಲಿವಿಂಗ್ಸ್ಟನ್ನು ತೊಗೊಂಡು ನೀವು ಏನೂ ಮಾಡೋಕ್ಕಾಗಲ್ಲ. ಎಲ್ಲರನ್ನೂ ತೊಗೊಂಡು ಎಲ್ಲ ಆಲ್ರೌಂಡರ್ಸ್ಗಳು ತೊಗೊಂಡು ಏನೂ ಮಾಡೋಕ್ಕಾಗಲ್ಲ. ಏನು ಗುರು ಎಲ್ಲರೂ ಆಲ್ರೌಂಡರ್ಸ್ ಇದ್ರೆ ಏನಾಗುತ್ತೆ ಅಂತ ಕೇಳ್ಬೋದು ಇವಾಗ. ಸೊ ಎಲ್ಲರನ್ನೂ ಒಂಥರ ಎಲ್ಲಿ ತೋರಿಸ್ತೀರಾ? 3 ಜನನೂ ಕೂಡ ಎಲ್ಲ ಮಿಡ್ಲ್ ಆರ್ಡರ್ಲಿ ಆಡೋವಂಥವ್ರನ್ನೇ. ಫಿಲ್ ಸಾಲ್ಟ್ ಒಬ್ಬರು ಒಂಥರ ಟಾಪ್ ಆಫ್ ದ ಆರ್ಡರ್ಲಿ ಆಡ್ತಾರೆ. ಎಲ್ಲರೂ ಒಂಥರ ಕ್ವಾಲಿಟಿ ಇರಬೇಕು. ಎಲ್ಲ ಕಡೆ ಒಂಥರ ಕ್ವಾಲಿಟಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಬರೀ ಈ ಥರ ಮಿಡ್ಲ್ ಆರ್ಡರ್ಲಿ 3 ಜನ ತೊಗೊಂತು ಅಂತಂದರೆ ಬೇರೆ ಇಂಡಿಯನ್ ಪ್ಲೇಯರ್ಸ್ಗಳಿಗೆ ಎಲ್ಲ ಸ್ಥಾನನೇ ಇರೋದಿಲ್ಲ ಅಲ್ಲಿ. ಎಲ್ಲ ಒಂಥರ ಮೈನ್ ಪ್ಲೇಯರ್ಸ್ಗಳನ್ನೇ ತೊಗೊಂತವ್ರೆ. ಆ್ಯಂಡ್ RCB ಹತ್ರ ದುಡ್ಡು ಕೂಡ ಇಲ್ಲ ಅಲ್ಲಿ ವಿಲ್ ಜಾಕ್ಸ್ನ ತೊಗೊಳೋದಕ್ಕೆ. ಫಸ್ಟೇ ಅವ್ರು ವಿಲ್ ಜಾಕ್ಸ್ನ ತೊಗೊಂಡಿತ್ತು ಅಂತಂದರೆ ಫಸ್ಟು ಅವ್ರು ಏನಾದ್ರು ವಿಲ್ ಜಾಕ್ಸ್ ಬಂದಿತ್ತು ಅಂದರೆ ಬಹುಶಃ ಅವ್ರು ಟಾರ್ಗೆಟ್ ಮಾಡಿದ್ರು. ಟಿಮ್ ಡೇವಿಡ್ನ ಒಂಥರ ಬ್ಯಾಕಪ್ ಆಗಿ ಹಿಂದೆಗಡೆ ಇಟ್ಕೊಂಡಿದ್ರು. ಹಿಂದೆಗಡೆ ತೊಗೊಳ್ಳೇಬೇಕು ಇವ್ರನ್ನ ಅಂತ. ವಿಲ್ ಜಾಕ್ಸ್ ಸಿಗಲ್ಲ ಅಂದರೆ ಟಿಮ್ ಡೇವಿಡ್ಗೆ ಹೋಗ್ತೀವಿ ನಾವು ಅಂತ ರೆಡಿ ಆಗಿದ್ರು RCB. ಬಟ್ ಅವ್ರು ಟಿಮ್ ಡೇವಿಡೇನೆ ಫಸ್ಟ್ ಬಂದರು. ಯಾವುದಕ್ಕೂ ಇರಲಿ ಇವರು ಅಂತ ತಗೊಬಿಟ್ರು ಇವ್ರು ಫಸ್ಟೇನೆ. 5 ಪಾಯಿಂಟ್ ಇವರೇನೋ ಇನ್ನೂ ಜಾಸ್ತಿಗೆ ಹೋಗ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು RCB. ಏನಂತ ಹೆವಿ ಅಮೌಂಟ್ಗೆ ಏನು ಹೋಗಲಿಲ್ಲ. 5 ಪಾಯಿಂಟ್ಸ್ ಅಮೌಂಟ್ ಕೊಡಿಸ್ 5.25 CRಗೆ ಹೋಗಿದ್ದು ಮುಂಬೈ ಇಂಡಿಯನ್ಸ್ಗೆ. ಒಂಥರ ಎಕ್ಸ್ಚೇಂಜ್ ಆಗಿದೆ ಅಂತ ಹೇಳ್ಬೇಕು ಇಲ್ಲಿ. ಟಿಮ್ ಡೇವಿಡು ಮತ್ತು ಆ ಕಡೆ RCBಯಿಂದ ಈ ಕಡೆ ಮುಂಬೈಯಿಂದ ಎಕ್ಸ್ಚೇಂಜ್ ಆಗಿದೆ ಅಂತ ಹೇಳಬೇಕು. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಟಿಮ್ ಡೇವಿಡ್ ಏನು ಕಳಪೆ ಪ್ಲೇಯರ್ ಏನಲ್ಲ. ಎಲ್ಲರೂ ಜಾಸ್ತಿ ರಿಗ್ರೆಟ್ ಮಾಡುವಂಥ ಅಗತ್ಯತೆ ಇಲ್ಲ. ಎಲ್ಲರೂ ಬಾಯ್ ಬಡ್ಕೊತ ಇದ್ದಾರೆ ಕಾಮೆಂಟ್ ಸೆಕ್ಷನಲ್ಲಿ ನೋಡಿದ್ರೆ. ಟಿಮ್ ಡೇವಿಡು ಕಳಪೆ ಪ್ಲೇಯರ್ ಏನಲ್ಲ. ಆಪರ್ಚುನಿಟಿ ಕರೆಕ್ಟಾಗಿ ಸಿಕ್ತು ಅಂದರೆ ಇವರು ಕೂಡ ಗ್ರ್ಯಾಪ್ ಮಾಡ್ಕೊಂಡು ನಾಯಿ ಇಕ್ಕಂಥ ಪ್ಲೇಯರೇ. ವಿಲ್ ಜಾಕ್ಸ್ ಥರ ಹೊಡೆಯುವಂಥ ಪ್ಲೇಯರೇ ಇವರು ಕೂಡ. ಸೊ ಜಾಸ್ತಿ ವರಿ ಮಾಡ್ಕೊಳ್ಳೋಂಥ ಅಗತ್ಯತೆ ಇಲ್ಲ ನನ್ನ ಪ್ರಕಾರ. ಇಬ್ಬರೂ ಕೂಡ ತೊಗೊಂಡು ಇಲ್ಲಿ 3 ಜನನ ಲಿಯಮ್ ಲಿವಿಂಗ್ಸ್ಟೋನು ಆಮೇಲೆ ವಿಲ್ ಜಾಕ್ಸು ಜೊತೆಗೆ ಟಿಮ್ ಡೇವಿಡು 3 ಜನನ ಇಟ್ಕೊಂತು ಅಂದರೆ ನನ್ನ ಪ್ರಕಾರ ಅದು RCBಗೆ ಲಾಸ್ ಆಗ್ತಾಯಿತ್ತು. ಸೊ RCB ಏನೋ ಬಿಟ್ಟಿದೆ. ಬಟ್ ಅವ್ರನ್ನ ತೊಗೊಂಡು ಇವ್ರನ್ನ ಬಿಟ್ಟಿದ್ರೆ ಚೆನ್ನಾಗಿರೋದು ಅನ್ನೋ ಥರ RCB ಫ್ಯಾನ್ಸ್ಗಳು ಕೇಳ್ತಾ ಇದ್ದೀರಾ ಅಷ್ಟೇ. ನಾನು ಟಿಮ್ ಡೇವಿಡ್ನೇ ಬಿಟ್ಬಿಟ್ಟು ವಿಲ್ ಜಾಕ್ಸ್ನ ತೊಗೊಂಡಿದ್ರಾಗಿತ್ತು ಗುರು ಅಂತಾರೆ ಕೇಳ್ತಾ ಇದ್ದೀರಾ. ಬಟ್ ಅವರು ಮಾಡಿಬಿಟ್ಟಿದ್ರಲ್ಲ ಆಪ್ಷನ್ ಆಲ್ರೆಡಿ, ಏನೂ ಮಾಡೋದಕ್ಕಾಗೋದಿಲ್ಲ ಇವಾಗ. ಸೊ ಬಿಡಿ ಅಷ್ಟೇ, ಇವಾಗ ಇರೋದ್ರಲ್ಲೇ ಖುಷಿ ಪಡಬೇಕು. ಒಟ್ಟಲ್ಲಿ RCB ಏನು ತೊಗೊತಾ ಇದೆ ಎಲ್ಲ ಪಿಕ್ಸ್ಗಳು ಯಾಕೋ ಕನ್ವಿನ್ಸಿಂಗ್ ಅನ್ನಿಸ್ತಿದೆ ಗುರು. ಸ್ಟ್ರಾಂಗಾಗೆ ಏನೋ ಒಂಥರ ಬಿಲೀಫ್ ಫ್ಯಾಕ್ಟರ್ ಬರ್ತಾಯಿದೆ. ಏನೋ ಕನ್ವಿನ್ಸಿಂಗ್ ಆಪ್ಷನ್ ಮಾಡ್ತಿದೆ ಅಂತ. ಡೇ 2 ಅಂತೂ ಎಲ್ಲ ಆಲ್ಮೋಸ್ಟ್ ತೊಗೊಂಡ್ರ ಪಿಕ್ಗಳ ಚಿಂದಿ ಪಿಕ್ಕೇ ತೊಗೊಂಡಿದೆ. ನಿಮಗೇನು ಅನಿಸಿದೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಈ ರೊಮಾರಿಯೋ ಶೆಫರ್ಡ್ನ ತೊಗೊಂಡ್ರು ಅಂತ. ಸಿಗೋಣ ಬಾಬಾ.